ಹಾಯ್ ಫ್ರೆಂಡ್ಸ್, ಯು ಕೆ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಇವತ್ತು ನಾನು ಮನೆಯಲ್ಲೇ ಉಪ್ಪಿಟ್ಟನ್ನ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟನ್ನ ಯಾವ ಥರ ಸಣ್ಣ ರವೆಯಿಂದ ಮಾಡೋ ಉಪ್ಪಿಟ್ಟನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈಗಾಗಲೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಣ್ಣ ರವೆಯಿಂದ ಗಂಟಾಗದೇ ಥರ ಉಪ್ಪಿಟ್ಟನ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಹೋಟೆಲ್ ಸ್ಟೈಲ್ನಲ್ಲೇ ಮಾಡ್ಬೋದು. ಹೋಟೆಲ್ನ ಟೇಸ್ಟು ಯಾವ ಥರ ಬರುತ್ತೆ ಆ ಥರ ಮಾಡ್ಕೋಬೋದು. ನಾವು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ, ಕರಿಬೇವು, ಕೊತ್ತಂಬರಿ, ಹೆಚ್ಚಿಟ್ಕೊಂಡ್ರೆ 2 ಮೆಣಸಿನ್ಕಾಯಿ, ಈರುಳ್ಳಿ 2, ಸಣ್ಣ ರವೆ, ಮೀಡಿಯಮ್ ರವೆ ಬರುತ್ತಲ್ಲ ಸಣ್ಣದು, ಅದು ಸ್ವಲ್ಪ 1 ಬೌಲ್ ತೊಗೊಂಡಿದ್ದೀನಿ. ನಾನು 3 ಜನಕ್ಕೆ ಆಗೋಷ್ಟು. ನಾನು ಬಿಸಿ ನೀರನ್ನ ಇದಕ್ಕೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯಕ್ಕಿಟ್ಟು. ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಣ್ಣೆನ. ಇದಕ್ಕೆ ಸಾಸಿವೆ ಹಾಕಿ, ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಪಟ ಅಂತ ಸಿಡಿದಾದ್ಮೇಲೆ ಈಸಿಯಾಗಿ ಮಾಡ್ಕೋಬೋದು. ಇದನ್ನ ಉದ್ದಿನಬೇಳೆ ಹಾಕ್ಕೊಳ್ಳಿ. ಇಟ್ಕೊಂಡಿರೋ ಉದ್ದಿನಬೇಳೆ ಯಾವಾಗಲೂ ಬೇಯಿಸ್ಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಕೊಂಡು ಕಡಲೆಬೇಳೆ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಎರಡನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆನ. ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಕೆಂಪಗಾದ್ಮೇಲೆ ಗೋಡಂಬಿ ಇಟ್ಕೊಂಡಿದ್ನಲ್ಲ ನಾನು, ಗೋಡಂಬಿ ಹಾಕ್ಕೊಳ್ಳಿ. ಆಪ್ಷನಲ್ಲು, ಹಾಕೊಂಡ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಬೇಡ. ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ 3 ಸೇರಿಸಿ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡೋಕ್ಕಾಗುತ್ತೆ, ರವೆ ಹಾಕ್ಕೊಳ್ಳಿ. ನಾವು ಮನೆಯಲ್ಲಿ ಮಾಮೂಲಿಯಾಗಿ ರವೆನ ಹುರಿದಿಟ್ಕೊಂಡ್ಬಿಟ್ಟು ಮಾಡೋ ಥರ ನಾನು ಮಾಡ್ತಾಯಿಲ್ಲ. ಇವಾಗ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ, ಆಮೇಲೆ ತಿನ್ನೋ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಇದೇ ಥರನೇ ಮಾಡೋದು. ಈ ಥರ ರವೆನ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ. ಅದರಲ್ಲಿರೋ ಘಮ ಬಿಡಬೇಕು, ಅವು ಆ ಥರ ಹುರ್ಕೊಳ್ಳಿ. ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ರವೆನ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಒಗ್ಗರಣೆಯಲ್ಲಿ ಹಾಕೋಬೋದು, ಆದರೆ ಆ ಟೇಸ್ಟ್ ಬರೋಲ್ಲ. ಇದರಲ್ಲೇ ಹುರ್ಕೊಂಡ್ರೆ ರವೆಯಲ್ಲಿ ಈರುಳ್ಳಿ ಘಮ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಕೆಂಪಗಾಗೋವರೆಗೂ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಇರುತ್ತೆ, ಅದರಲ್ಲೇ ಫ್ರೈ ಆಗುತ್ತೆ ಅದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರವೆ ನೀರು ಕಾಯಕ್ಕಿಟ್ಟಿದ್ನಲ್ಲ ನಾನು, ಬಿಸಿ ಆದಮೇಲೆ ಅವು ಕುದೀತಾ ಇದ್ದಾವೆ ನೋಡಿ. ಕುದಿಯೋ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ. ರವೆ ಹುರಿದಿಟ್ಟಿದ್ವಲ್ಲ ಅದಕ್ಕೆ ಕುದಿಯೋ ನೀರು ಹಾಕ್ಕೊಳ್ಳಿ.
ಎಷ್ಟು ಬೇಕೋ ಅಷ್ಟು ನಾನು 2 ಲೀಟ್ರ್ ನೀರಷ್ಟು ಇಟ್ಟಿದ್ದೆ. ಇವಾಗ ಅದನ್ನು ಸೇರಿಸಿ ಬಿಡ್ದಂಗೆ ತಿರುಗಿಸ್ಕೊಳ್ಳಿ ರವೆನ. ಗಂಟು ಆಗಲ್ಲ ಈ ಥರ ಮಾಡಿದರೆ, ಗಂಟು ಆಗದಂಗೆ ಇದನ್ನು ಇದು ಮಾಡಿ. ಇವಾಗ ನೋಡಿ ನಾನು 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇವಾಗೆಲ್ಲ ಸ್ಲೋ ಆಗಿ ಚೆನ್ನಾಗಿ ಘಮ ಬಿಟ್ಕೊಂಡೈತೆ ರವೆ. ಇದನ್ನು ತಿರುಗಬೇಕು ಮತ್ತೆ. ಬೇಕಂದರೆ ನೀವು ಬಿಸಿ ಎಣ್ಣೆನೇ ಹಾಕೋಬೋದು. ಇದಕ್ಕೆ ಸ್ವಲ್ಪ ಕಡಿಮೆ ಎಣ್ಣೆ ಆದರೆ ನೋಡಿದ್ರಲ್ಲ ಸಣ್ಣ ರವೆ ಯಾವ ಥರ ಮಾಡೋದು ಉಪ್ಪಿಟ್ಟನ್ನ ಅಂತ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.